ಕೈಗಾರಿಕೆಗಳ ತ್ವರಿತ ಅಭಿವೃದ್ಧಿ, ರಫ್ತು ಅವಕಾಶ ಮತ್ತು ಉತ್ಪಾದನಾ ನೆಲೆಯ ವಿಸ್ತರಣೆಗಳಿಂದಾಗಿ ಭಾರತದ ಅಲ್ಯೂಮಿನಿಯಂ ಅಚ್ಚು ಉದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಕುಶಲಕರ್ಮಿಗಳ ಲಭ್ಯತೆ ಮತ್ತು ಉತ್ತಮ ಮೂಲಸೌಕರ್ಯಗಳು ಇದಕ್ಕೆ ಕಾರಣವಾಗಿವೆ. ದೇಸಿ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಕರ್ನಾಟಕ ಮಹತ್ವದ ಪಾತ್ರ ವಹಿಸಬಲ್ಲದು ಎಂದು ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಲ್ಎನ್ಐ ಹೇಳಿದೆ. ಎಲ್ಎನ್ಐ ಮೊದಲ ಬಾರಿಗೆ ಗಣಿ ಸಚಿವಾಲಯದ ಜೆಎನ್ಆರ್ಡಿಸಿ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳ ಸಚಿವಾಲಯಗಳ ಸಹಯೋಗದಲ್ಲಿ ಅಲ್ಯೂಮೆಕ್ಸ್ ಪ್ರದರ್ಶನವನ್ನು ಆಯೋಜಿಸಿದೆ. ನವದೆಹಲಿಯಲ್ಲಿ ಸೆಪ್ಟೆಂಬರ್ 10 ರಿಂದ 13ರ ನಡುವೆ ಈ ಪ್ರದರ್ಶನ ನಡೆಯಲಿದ್ದು 200 ಪ್ರದರ್ಶಕರು ಭಾಗವಹಿಸಲಿದ್ದಾರೆ. ಸುಮಾರು 1200 ಗ್ರಾಹಕರು ಇದಕ್ಕೆ ಭೇಟಿ ನೀಡುವ ನಿರೀಕ್ಷೆಯಿದೆ. ಹಿಂಡಾಲ್ಕೋ, ವೇದಾಂತ ಕಂಪನಿಗಳು ಇದಕ್ಕೆ ಕೈಜೋಡಿಸಿವೆ. ಕರ್ನಾಟಕದಲ್ಲಿ ಅಲ್ಯೂಮಿನಿಯಂ ಅಚ್ಚು ಉದ್ಯಮ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನಲ್ಲಿರುವ ಜಿಂದಾಲ್ ಅಲ್ಯೂಮಿನಿಯಂ ಲಿಮಿಟೆಡ್ ಜೆಎಲ್ ಭಾರತದ ಅತಿದೊಡ್ಡ ಅಲ್ಯೂಮಿನಿಯಂ ಆಧಾರಿತ ಕಂಪನಿಯಾಗಿದೆ. ಪ್ರಮುಖ ಕಂಪನಿಗಳಾದ ಹಿಂಡಾಲ್ಕೋ ಮತ್ತು ಬೋರುಕಾ ಗ್ರೂಪ್ ಸಹ ಬೆಂಗಳೂರಿನಲ್ಲಿ ಉತ್ಪಾದನಾ ಸೌಲಭ್ಯಗಳನ್ನು ಹೊಂದಿವೆ. ಅಲ್ಲದೆ ನಿರ್ಮಾಣ, ಎಲೆಕ್ಟ್ರಿಕ್ ಮೊಬಿಲಿಟಿ, ಏರೋಸ್ಪೇಸ್, ನವೀಕರಿಸಬಹುದಾದ ಇಂಧನ ಮತ್ತು ಗ್ರಾಹಕ ಬಳಕೆಯ ಕ್ಷೇತ್ರದಲ್ಲಿ ಅನೇಕ ಸಣ್ಣ ಮತ್ತು ಅತಿಸಣ್ಣ ಅಲ್ಯೂಮಿನಿಯಂ ಅಚ್ಚು ಉತ್ಪಾದನಾ ಕಂಪನಿಗಳು ಇಲ್ಲಿ ಹೇರಳವಾಗಿವೆ. ಸ್ಮಾರ್ಟ್ ಸಿಟಿ ಮಿಷನ್, ಅಗ್ಗದ ವಸತಿ ಮತ್ತು ಸ್ವಚ್ಛ ಇಂಧನದಂಥ ಕಾರ್ಯಕ್ರಮಗಳು ಈ ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡಿವೆ. ನಗರದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಲ್ಎನ್ಐ ಅಧ್ಯಕ್ಷರಾದ ಜಿತೇಂದ್ರ ಚೋಪ್ರಾ ಅವರು, ಈ ಉತ್ಪಾದನಾ ಸಾಮರ್ಥ್ಯ, ತಂತ್ರಜ್ಞಾನ ಮತ್ತು ರಫ್ತು ಅವಕಾಶಗಳಂಥ ಅನುಕೂಲಕರ ಅಂಶಗಳಿಂದಾಗಿ ಕರ್ನಾಟಕ ಅಲ್ಯೂಮಿನಿಯಂ ಅಚ್ಚು ಕ್ಷೇತ್ರದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿದೆ. ದೇಶೀಯ ಪೂರೈಕೆ ಮತ್ತು ಅಂತಾರಾಷ್ಟ್ರೀಯ ರಫ್ತು ಬೇಡಿಕೆಗಳಿಗೆ ಕರ್ನಾಟಕ ಮಹತ್ವದ ಪಾತ್ರ ವಹಿಸಬಲ್ಲದು. ಅಲ್ಯೂಮೆಕ್ಸ್ ಇಂಡಿಯಾ 2025 ಪ್ರದರ್ಶನದ ಮೂಲಕ ಕರ್ನಾಟಕದ ಸಾಮರ್ಥ್ಯಗಳನ್ನು ಮನದಟ್ಟು ಮಾಡಿ ಪರಸ್ಪರ ಸಹಯೋಗಗಳಿಗೆ ವೇದಿಕೆ ಕಲ್ಪಿಸಲಿದ್ದೇವೆ ಎಂದು ತಿಳಿಸಿದರು. ಭಾರತದ ಅಲ್ಯೂಮಿನಿಯಂ ಅಚ್ಚು ಮಾರುಕಟ್ಟೆ 2024ರಲ್ಲಿ $3.51 ಶತಕೋಟಿ ವಾರ್ಷಿಕವಾಗಿ 4.5% ವೇಗದಲ್ಲಿ ಬೆಳೆಯುತ್ತಿದೆ. 2030ರ ವೇಳೆಗೆ ಈ ಕ್ಷೇತ್ರ $4.61 ಶತಕೋಟಿ ತಲುಪುವ ನಿರೀಕ್ಷೆಯಿದೆ. ಈ ಮಾರುಕಟ್ಟೆಯಲ್ಲಿ ಉತ್ತರ ಭಾರತ ಮುಂಚೂಣಿಯಲ್ಲಿದ್ದರೂ ದಕ್ಷಿಣದಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿಯ ಪ್ರಮುಖ ಪ್ರದೇಶವಾಗಿ ಗುರುತಿಸಲಾಗುತ್ತಿದೆ. ಆದರೆ ಹೆಚ್ಚುತ್ತಿರುವ ಕಚ್ಚಾ ವಸ್ತುಗಳ ಬೆಲೆ, ಜಾಗತಿಕ ಬೆಳವಣಿಗೆಗಳು, ಹೆಚ್ಚುತ್ತಿರುವ ಇಂಧನ ಬೆಲೆ ಮತ್ತು ಅಮೆರಿಕ ಭಾರತದ ಅಲ್ಯೂಮಿನಿಯಂ ಉತ್ಪನ್ನಗಳ ಮೇಲೆ 50% ಸುಂಕ ವಿಧಿಸಿರುವುದು ಪ್ರತಿಕೂಲವಾಗಿ ಪರಿಣಮಿಸಿದೆ. ಇದು ಭಾರತದ ರಫ್ತು ಸಾಮರ್ಥ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಯಿದೆ. I am Jitendra Chopra, President of Aluminium Extrusion Manufacturers Association of India (LMI). In our association, out of 500 extrusion manufacturers across the India, 250 are our member on our board, and we are going to organize an exhibition called Alumex India 2025. From 10th September to 13th September at Pragati Maidan, New Delhi, hall number 6. And we are here for the press meet to meet you all press friends. After we have completed the press meet in Ahmedabad, in Mumbai, in Kolkata and in Hyderabad. Now this is the 5th in Bengaluru, and next is in Chennai on tomorrow. And after that, we are going to Jaipur on 23rd and 26th. We are at Cochin. And the mega press meet at New Delhi on 4th or 5th September. And we are not here to promote our exhibition only. We came here to show our pain for the MSME industry, which we are having the pains from the huge import in India, cheap import from the other countries due to FTA, the government policies which are not friendly to the MSME, not friendly to business. We need to readdress our industrial policies. Other way we can say, directly or indirectly, we are helping other countries like China, like FTA, ASEAN countries, like Dubai, everywhere, to promote their industries, and we are harming our own MSME, our own industries due to these policy of FTA, due to the policies of the importing the material, the definitions of the import material, HSN code misuse. They are all not illegal doing by our Indian businessmen. They are all legal, but government is not knowing that what
is happening and why the Indian MSMEs are suffers from this huge import into India. In the aluminum is, and aluminum, not only the aluminum, the all metals are the future of the world for the GDP growth. Without metal, you don't have anything in your life. In human being, need having touching the metal product in every 10 minutes or 5 minutes. So you need to see importance of metal industry. You look to the metal industry, and furthermore, this is not for the metal industry aluminum. You need to look at the downstream industry further. आप उसके finished products को भी आपको देखना होगा. What we are making, we are helping 12 or 15 other industries to grow with us. If you are ordering a window or a door or furniture, not only aluminum or aluminum extrusion product, not only our product is using, there is a glass, there is a rubber, there is a bracket, there is a lock, there is a bearing, there is a hardware, there is a surface coating, anodizing, powder coating, chemicals, powder coating, powder industry, transportation industry, packaging industry. How many industries are growing with us? You are not seeing the importance of the MSME, downstream industry products. You need to see these important sectors, you need to see this important MSME industry and need to address the problems and pain of the MSME industry, especially our aluminum extrusion industries.